ಎವ್ರಿವನ್ ಟು ಮೈ ಚಾನಲ್ ತಾಜ್ ಎಜ್ ಆನ್ಲೈನ್ ಕ್ಲಾಸಸ್. ಐ ಆಮ್ ಯಾಸ್ಮಿನ್ ತಾಜ್. ಈ ವಿಡಿಯೋದಲ್ಲಿ ನಾನು 50 ಕ್ವಶನ್ಸ್ ರಿಲೇಟಿಂಗ್ ಟು ICT ಹೇಳ್ತಾ ಹೋಗ್ತೀನಿ. ನಿಮ್ಮ ನಾಲೆಜನ್ನು ಟೆಸ್ಟ್ ಮಾಡ್ತಾ ಹೋಗಿ. ICT ಸ್ಟ್ಯಾಂಡ್ಸ್ ಫಾರ್, ICT ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಸೆಕೆಂಡ್, ದ ಮೇನ್ ಪರ್ಪಸ್ ಆಫ್ ICT ಇನ್ ಎಜುಕೇಷನ್ ಈಸ್ ಎಂಟರ್ಟೈನ್ಮೆಂಟ್, ಎನ್ಹಾನ್ಸಿಂಗ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್, ಓನ್ಲಿ ರೆಕಾರ್ಡ್ ಕೀಪಿಂಗ್, ರೆಸ್ಟ್ರಿಕ್ಟಿಂಗ್ ಡೇಟಾ ಅಂತ ಇದೆ. ಆನ್ಸರ್ ಇಸ್ ಬಿ, ಎನ್ಹಾನ್ಸಿಂಗ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. 3. Which one is not a component of ICT? Hardware, software, human resource, agriculture. 5 components of hardware, software, human resource ಅಂದರೆ people, process, networks. Total 5 components ಇದೆ. Agriculture is not the part of ICT. Next, ICT is a combination of computer and communication technology. ಸೈನ್ಸ್ ಆ್ಯಂಡ್ ಆರ್ಟ್ಸ್ ಅಲ್ಲ, ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಅಲ್ಲ, ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಅಲ್ಲ, ಕಂಪ್ಯೂಟರ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಅದಕ್ಕೆ ಅದನ್ನು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ಹೇಳುವಂಥದ್ದು. ICTನಲ್ಲಿ ಸಿ ಈಸ್ ಅಬೌಟ್ ಕಮ್ಯುನಿಕೇಷನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಹಾರ್ಡ್ವೇರ್ ಡಿವೈಸ್? CPU is a hardware device. MS Office, Windows, PowerPoint ಇದೆಲ್ಲ ಸಾಫ್ಟ್ವೇರ್ಸ್. ಸಾಫ್ಟ್ವೇರ್ ದಟ್ ರನ್ಸ್ ದ ಕಂಪ್ಯೂಟರ್ ಸಿಸ್ಟಮ್ ಈಸ್ ಆಪ್ರೇಟಿಂಗ್ ಸಿಸ್ಟಮ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ. ಈಗ MS ಆಫೀಸು ಇದೆಲ್ಲ ನಾವು ಏನು ಯೂಸ್ ಮಾಡ್ತೀವಿ, ಇದೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ, ಡೇಟಾಬೇಸ್ ಅಲ್ಲ, ಆಪ್ರೇಟಿಂಗ್ ಸಿಸ್ಟಮ್. ಇಲ್ಲಿ ಆನ್ಸರ್ ಇಸ್ ಆಪ್ರೇಟಿಂಗ್ ಸಿಸ್ಟಮ್. ಕ್ವೆಶನ್ ನಂಬರ್ 8, ವಿಚ್ ಈಸ್ ನಾಟ್ ಎನ್ ಎಕ್ಸಾಂಪಲ್ ಆಫ್ ಎನ್ ಆಪ್ರೇಟಿಂಗ್ ಸಿಸ್ಟಮ್? MS ವರ್ಡ್ is not an example of operating system because Windows, Android, iOS ಇದೆಲ್ಲ operating system. MS Word is a application software. ICT helps teachers mainly by providing access to information and multimedia content. Next, ಈಗ ನಾನಿಲ್ಲಿ ChatGPT ಯೂಸ್ ಮಾಡ್ತಾ ಇದ್ದೀನಿ just to create questions and discuss on that. That is the use of ICT. So here what is happening, I can easily access the information and use the multimedia content, right? The full form of CPU is Central Processing Unit. Which device is used to store data permanently? That is hard disk. ಒಂದು ಕಂಪ್ಯೂಟರ್, ಲ್ಯಾಪ್ಟಾಪ್ಸು ಇದರಲ್ಲೆಲ್ಲ ಹಾರ್ಡ್ ಡಿಸ್ಕ್ ಏನಿರುತ್ತೆ ಅದರಲ್ಲಿ ಪರ್ಮನೆಂಟ್ ಡೇಟಾ ಸ್ಟೋರ್ ಆಗುತ್ತೆ. ಓಕೆ, ಕ್ಯಾಶ್ ಅನ್ನೋದು ದಟ್ ಈಸ್ ಏನಂತೀವಿ, ಅದು ನಾನ್ ಪರ್ಮನೆಂಟ್. ಓಕೆ, ನೆಕ್ಸ್ಟು ಸ್ಮಾಲೆಸ್ಟ್ ಯೂನಿಟ್ ಆಫ್ ಡೇಟಾ. ಆಮೇಲೆ ಕ್ಯಾಶೇ ಸ್ಪೀಡನ್ನು ಇದು ಮಾಡುತ್ತೆ, ಅದ್ರ ಬಗ್ಗೆ ಗೊತ್ತಿರಬೇಕು. ಈಗ ನಾವು ಎಷ್ಟು ಸ್ಪೀಡಲ್ಲಿ ಒಂದು ವೆಬ್ಸೈಟನ್ನು ಓಪನ್ ಮಾಡ್ತೀವಿ ಅದೆಲ್ಲ ಕ್ಯಾಶೇ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ 12, ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಡೇಟಾ ಇನ್ ಕಂಪ್ಯೂಟರ್ ಈಸ್ ಸ್ಮಾಲೆಸ್ಟ್ ಇಸ್ ಬಿಟ್, ಬೈನರಿ ಡಿಜಿಟ್. ಅದಕ್ಕಿಂತ ಸ್ವಲ್ಪ ದೊಡ್ಡದು ಬೈಟ್. ಓಕೆ, ಆಮೇಲೆ ಬಿಟ್ ಆದಮೇಲೆ ಬೈಟ್ ಆದಮೇಲೆ KB ಆದಮೇಲೆ MB ಆದಮೇಲೆ GB, ರೈಟ್? ಅದಾದಮೇಲೆ TB. ಆ ರೀತಿ 1 ಬೈಟ್ ಈಸ್ ಈಕ್ವಲ್ ಟು 8 ಬಿಟ್ಸ್. 1 GB ಈಸ್ ಈಕ್ವಲ್ ಟು 1024 MB. RAM ಈಸ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ROM ಈಸ್ ರೀಡ್ ಓನ್ಲಿ ಮೆಮೊರಿ. ಓಕೆ, ROM ಅಲ್ಲೇ ಇದೆಲ್ಲ ಕ್ವಶನ್. ವಿಚ್ ಈಸ್ ಇನ್ಪುಟ್ ಡಿವೈಸ್ ಅಂತ ಕೇಳಿದ್ದಾರೆ. ಕೀಬೋರ್ಡ್ ಇಸ್ ಅ ಇನ್ಪುಟ್ ಡಿವೈಸ್. ಪ್ರಿಂಟರ್, ಮಾನಿಟರ್ ಆ್ಯಂಡ್ ಸ್ಪೀಕರ್ ಆರ್ ಔಟ್ಪುಟ್ ಡಿವೈಸ್. ವಿಚ್ ಈಸ್ ಅನ್ ಔಟ್ಪುಟ್ ಡಿವೈಸ್? ಮೌಸ್ ಈಸ್ ಅನ್ ಇನ್ಪುಟ್ ಡಿವೈಸ್. ಮಾನಿಟರ್ ಈಸ್ ಅ ಔಟ್ಪುಟ್ ಡಿವೈಸ್. ಸ್ಕ್ಯಾನರ್, ವೆಬ್ ಕ್ಯಾಮ್ ಇದೆಲ್ಲ ಇನ್ಪುಟ್ ಡಿವೈಸು. ಕ್ವಶನ್ ನಂಬರ್ 19, ಎ ಡಿವೈಸ್ ದಟ್ ಕನೆಕ್ಟ್ಸ್ ಕಂಪ್ಯೂಟರ್ ಇನ್ ಅ ನೆಟ್ವರ್ಕ್ ಇಸ್ ಕಾಲ್ಡ್ ರೂಟರ್. ಸ್ಕ್ಯಾನರ್ ಅಲ್ಲ, ಮಾನಿಟರ್ ಅಲ್ಲ, ಪ್ರೊಜೆಕ್ಟರ್ ಅಲ್ಲ. ದ ಬ್ರೈನ್ ಆಫ್ ಕಂಪ್ಯೂಟರ್ ಈಸ್ CPU. ಇಂಟರ್ನೆಟ್ ಈಸ್ a global network of computers. Internet is a global network of computers. WWW stand for World Wide Web. URL, Uniform Resource Locator. The protocol used for email is SMTP. ನಾವು ಇಮೇಲಿಗೆ ಯೂಸ್ ಮಾಡ್ತೀವಿ. FTP ಅಂದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ. ನಾವು ಫೈಲನ್ನು ಅಪ್ಲೋಡ್ ಮಾಡೋದಕ್ಕೆ, ಡೌನ್ಲೋಡ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು FTP. IP ಅಡ್ರೆಸ್ ಅಂದರೆ ಈಗ ನಾನು ಕಂಪ್ಯೂಟರ್ನ ಕೂತ್ಕೊಂಡು ಮನೆಯಿಂದ ಆಪ್ರೇಟ್ ಮಾಡ್ತಾ ಇದ್ದೀನಿ ಅಂದರೆ ಆ ಲೊಕೇಶನ್ ಅಡ್ರೆಸ್ಸನ್ನು ಲೊಕೇಟ್ ಮಾಡುವಂಥದ್ದು IP ಅಡ್ರೆಸ್. HTTP ಅಂದರೆ ಈಗ ನಾನು ವೆಬ್ಸೈಟ್ ಓಪನ್ ಮಾಡಿದ್ದೀನಲ್ಲ, ಆ ವೆಬ್ಸೈಟನ್ನು ಒಳಗೆ ಹೋಗೋದಕ್ಕೆ ಯೂಸ್ ಮಾಡುವಂಥದ್ದು HTTP. ಅದರಲ್ಲಿ HTTPS ಅಂತ ಬಂದರೆ S ಫಾರ್ ಸೆಕ್ಯುರಿಟಿ. ಸೊ S ಇದ್ದರೆ ಆ ವೆಬ್ಸೈಟಲ್ಲಿ ಹೋಗುವಂಥದ್ದು ಸೇಫ್ ಅಂತ ಅರ್ಥ. SMTP ಅಂದರೆ ಇಮೇಲ್ಸ್ಗೋಸ್ಕರ ಯೂಸ್ ಮಾಡುವಂಥದ್ದು. ಇದು ಗೊತ್ತಿರಬೇಕು ನಮಗೆ, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ನೆಕ್ಸ್ಟ್, ಪ್ರೋಟೋಕಾಲ್ ಯೂಸ್ಡ್ ಫಾರ್ ವೆಬ್ ಬ್ರೌಸಿಂಗ್ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲೇ ಬಂತು ಕ್ವಶನ್ನು. HTTPS. www.google.com is an example of ಏನದು? ದಟ್ಸ್ ಅ ಡೊಮೇನ್ ನೇಮ್. google.com is a ಡೊಮೇನ್ ನೇಮ್. ಓಕೆ, ಅದರಲ್ಲಿ ಏನಾದರೂ ಸ್ವಲ್ಪ HTTPS ಅಂತ ಎಲ್ಲ ಬಂದು ಫುಲ್ ಲಿಂಕ್ ಬಂದಿರ್ತಾ ಇದ್ರೆ ಅದು URL ಪ್ರೋಟೋಕಾಲ್ ಆಗಿರ್ತಾಯಿತ್ತು.
IP ಅಡ್ರೆಸ್ ಅಲ್ಲ, ಸರ್ವರ್ ನೇಮು ಅಲ್ಲ. ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್, ವ್ಯಾನ್ ವೈಡ್ ಏರಿಯಾ ನೆಟ್ವರ್ಕ್, ವೈಫೈ ಸ್ಟ್ಯಾಂಡ್ ಫಾರ್ ವೈರ್ಲೆಸ್ ಫಿಡೆಲಿಟಿ, ಬ್ಲೂಟೂತ್ ಈಸ್ ಯೂಸ್ಡ್ ಫಾರ್ ಶಾರ್ಟ್ ರೇಂಜ್ ವೈರ್ಲೆಸ್ ಕಮ್ಯುನಿಕೇಷನ್. ಕರೆಕ್ಟ್. ನೆಕ್ಸ್ಟ್, ಸ್ವಯಂ is an initiative of MHRD, Government of India. NPTEL provides engineering and science courses online. Okay, ICT enabled learning includes e-learning, digital classrooms, online test. MOOC stand for massive open online courses. The main feature of MOOC is open access to all learners. Which of this is not an Indian digital education initiative? Udemy. Udemy is not government. Okay, NPTEL, Diksha and Swayam are government. ನೆಕ್ಸ್ಟು ಸ್ವಯಮ್ಮು ಎಲ್ಲ ಕೋರ್ಸಸ್ನ ಮಾಡುತ್ತೆ, ಗೌರ್ಮೆಂಟ್ದೆ. NPTEL ಇಂಜಿನಿಯರಿಂಗು ಸೈನ್ಸ್ ಕೋರ್ಸಸ್ ಮಾಡುತ್ತೆ, ಗೌರ್ಮೆಂಟ್ದೆ. ದೀಕ್ಷಾ ಇಸ್ ಫಾರ್ ಸ್ಕೂಲ್ ಲೆವೆಲ್. ನೆಕ್ಸ್ಟ್, ದೀಕ್ಷಾ ಪ್ಲಾಟ್ಫಾರ್ಮ್ ಫೋಕಸಸ್ ಆನ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಟೀಚರ್ ಟ್ರೈನಿಂಗ್. ಕ್ವಶನ್ ನಾನು ಏನು ಯೋಚನೆ ಮಾಡ್ತೀನಿ, ಆಲ್ರೆಡಿ ಇದೆ ಅದು ಕ್ವಶನ್. ಓಕೆ, ಕ್ವಶನ್ ನಂಬರ್ 38. ICT helps teachers by making classes more interactive and visual. Smart classroom integrate ICT tools like projectors, internet and multimedia. Question number 40. Blended learning combines online and offline both. Offline andre face to face teaching. Question number 41. The full form of ICTT in education is information communication and teaching technology. ಓಕೆ, ಸೊ ಆನ್ಸರ್ ಇಸ್ ಎ, ಟೀಚಿಂಗ್ ಟೆಕ್ನಾಲಜಿ. ಇನ್ ಟೀಚಿಂಗ್ ಎಜುಕೇಷನ್ ಅಂತ ಬಂದಾಗ ಎ ಕಂಪ್ಯೂಟರ್ ವೈರಸ್ ಇಸ್ ಎ ದ ಮೆಲಿಷಿಯಸ್ ಪ್ರೋಗ್ರಾಮ್ ದಟ್ ಡ್ಯಾಮೇಜಸ್ ದ ಡೇಟಾ. ಓಕೆ, ನೆಕ್ಸ್ಟ್, ಆಂಟಿವೈರಸ್ ಸಾಫ್ಟ್ವೇರ್ ಈಸ್ ಯೂಸ್ಡ್ ಟು ಡಿಟೆಕ್ಟ್ ಆ್ಯಂಡ್ ರಿಮೂವ್ ದ ಮ್ಯಾಲ್ವೇರ್. ಫೈರ್ವಾಲ್ ಇನ್ ಕಂಪ್ಯೂಟರ್ ಈಸ್ ಯೂಸ್ಡ್ ಫಾರ್ ನೆಟ್ವರ್ಕ್ ಸೆಕ್ಯೂರಿಟಿ. ಫಿಶಿಂಗ್ ರೆಫರ್ಸ್ ಟು ಫ್ರಾಡುಲೆಂಟ್ ಅಟೆಂಪ್ಟ್ಸ್ ಟು ಒಬ್ಟೈನ್ ಪರ್ಸನಲ್ ಇನ್ಫಾರ್ಮೇಷನ್ ಆನ್ಲೈನ್. ಇದೆಲ್ಲದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ, ನೀವು ನೋಡಿದರೆ ಇದೆಲ್ಲ ಆನ್ಸರ್ ಮಾಡೋದು ಈಸಿ. 46. ಸ್ಪ್ಯಾಮ್ ಮೀನ್ಸ್ ಅನ್ವಾಂಟೆಡ್ ಆರ್ ಜಂಕ್ ಇಮೇಲ್. PDF ಸ್ಟ್ಯಾಂಡ್ ಫಾರ್ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ನೆಕ್ಸ್ಟ್, ಓಪನ್ ಸೋರ್ಸ್ ಸಾಫ್ಟ್ವೇರ್ ಮೀನ್ಸ್ ಸೋರ್ಸ್ ಕೋಡ್ ಇಸ್ ಫ್ರೀಲಿ ಅವೈಲೇಬಲ್. ಯಾರು ಬೇಕಾದರೂ ಅದನ್ನು ಆಕ್ಸೆಸ್ ಮಾಡ್ಬೋದು, ಲೈಸೆನ್ಸ್ಡ್ ಆಗಿರಲ್ಲ ಅದು. ನೆಕ್ಸ್ಟ್, ಕ್ಲೌಡ್ ಕಂಪ್ಯೂಟಿಂಗ್ ಅಲೋಸ್ ಸ್ಟೋರಿಂಗ್ ಆ್ಯಂಡ್ accessing data via internet like Google Drive is an example. Question number 50. The safest way to share information online is through encrypted and secure networks. ಸೊ ಇಷ್ಟು 50 ಕ್ವಶನ್ಸು. ಆಲ್ಮೋಸ್ಟ್ ಯಾವ್ಯಾವ ಟಾಪಿಕ್ಸಿಂದ ಕ್ವಶನ್ಸ್ ಕೇಳ್ಬೋದು, ನೀವೆಷ್ಟು ಕ್ವಶನ್ಸಿಗೆ ಆನ್ಸರ್ ಮಾಡಿದ್ರಿ ಇದ್ರ ಬಗ್ಗೆ ತಿಳ್ಕೊಳ್ಳಿ. ನಿಮ್ಮ ಸ್ಟ್ರೆಂತ್ ವೀಕ್ನೆಸ್ಸು ತಿಳ್ಕೊಳ್ಳಿ. ವೀಕ್ ಇದ್ದರೆ ಆ ಸಬ್ಜೆಕ್ಟ್ಸಲ್ಲಿ ಹೋಗಿ ಓದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.